ನಮಸ್ಕಾರ ಸ್ನೇಹಿತರೆ. ರಾಜ್ಯ ಸರ್ಕಾರದಿಂದ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್. ಯಾರ ಹೆಸರಲ್ಲಿ ಇನ್ನೂ ಕೂಡ ಸಾಲ ಇದೆ ನೋಡಿ, ಸಾಲ ಮನ್ನಾ ಆಗ್ತಕ್ಕಂಥದ್ದು ಸುಮಾರು 300 ಕೋಟಿ ಸಾಲ ಮನ್ನಾ ಆಗ್ತಾ ಇದೆ ಅಂತೆ. ಹಾಗಾದ್ರೆ ಇಷ್ಟು ಹಣವನ್ನ ರಿಲೀಸ್ ಮಾಡ್ಕೊಳ್ತಾ ಇದ್ದಾರೆ, ಸಬ್ಸಿಡಿ ಅಂದ್ರೆ ಮೀಸಲಿಡ್ತಾ ಇದ್ದಾರೆ. ಹಾಗಾದ್ರೆ ಇಂತಹ ರೈತರಿಗೆ ಸಾಲ ಮನ್ನಾ ಆಗ್ತಾ ಇದೆ, ಯಾವ ಬ್ಯಾಂಕ್ ನಲ್ಲಿ ಇರ್ತಕ್ಕಂತಹ ಅಕೌಂಟ್ ಇರ್ತಕ್ಕಂತಹ ರೈತರಿಗೆ ಸಾಲ ಮನ್ನಾ ಆಗ್ತಾ ಇದೆ, ಈ ಎಲ್ಲ ವಿಷಯದ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ಬಹಳ ಇಂಪಾರ್ಟೆಂಟ್ ಮಾಹಿತಿ, ಸ್ವತಃ ಸಿಎಂ ಅವರೇ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು. 300 ಕೋಟಿ ಹಣ ರಿಲೀಸ್ ಆಗಿದೆ ಅಂತೆ. ಹಾಗಾದ್ರೆ ಇಷ್ಟು ಹಣವನ್ನ ಆ ಸಾಲಕ್ಕಾಗಿನೇ ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾದ್ರೆ ಬನ್ನಿ ಎಲ್ಲ ವಿಷಯದ ಕುರಿತಾಗಿ ಒಂದೊಂದಾಗಿ ಮಾಹಿತಿ ನಿಮ್ಗೆ ಕ್ಲಿಯರಿಟಿಯನ್ನ ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ಇದೇ ರೀತಿ ಇಂಪಾರ್ಟೆಂಟ್ ಹೊಸ ಮಾಹಿತಿಗಳನ್ನ ತರ್ತಾ ಇರ್ತೇವೆ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಅನ್ನ ಆಲ್ ಅಂತ ಸೆಟ್ ಮಾಡಿ. ಈಗ ನಾವು ನೇರವಾಗಿ ಟಾಪಿಕ್ ಬಂದ್ಬಿಡೋಣ. ವೀಕ್ಷಕರೇ, ಇಲ್ಲಿ ಕೇಳಿ, ಒಂದು ಆರ್ಟಿಕಲ್ ಇದೆ, ಒಂದು ಮಾಹಿತಿ ಇದೆ, ಅದರ ಬಗ್ಗೆ ಕ್ಲಿಯರಿಟಿ ಕೊಡ್ತೀನಿ. ಇಲ್ಲಿ ನೋಡಿ, ರೈತರ ಸಾಲ ಮನ್ನಾ 300 ಕೋಟಿ ತೀರಿಸುತ್ತೇವೆ ಎಂದು ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಅದು ಸಿಎಂ ಅವರೇ ಸ್ವತಃ ಹೇಳಿರ್ತಕ್ಕಂಥದ್ದು. ಇದರ ಜೊತೆಗೆ 20ನೇ ಕಂತಿನ ಹಣದ ಬಗ್ಗೆ ಕೂಡ ನಾನು ಮಾಹಿತಿ, ಅಂದ್ರೆ PM ಕಿಸಾನ್ ಯೋಜನೆ ಬಗ್ಗೆ ಯಾವಾಗ ಜಮಾ ಆಗತ್ತೆ ಅದ್ರ ಬಗ್ಗೆನೂ ಕೂಡ ನಾನು ಕ್ಲಿಯರಿಟಿಯನ್ನ ಕೊಡ್ತೀನಿ. ಬಹಳಷ್ಟು ಜನ ಅದ್ರ ಬಗ್ಗೆನೂ ಕೂಡ ಕೇಳ್ತಾ ಇದ್ರಿ. ಯಾಕಂದ್ರೆ PM ಕಿಸಾನ್ ಯೋಜನೆ ಡೇಟ್ ಕೂಡ ಫಿಕ್ಸ್ ಆಗಿತ್ತು, ಇದೇ ಜೂನ್ 20ನೇ ತಾರೀಕು ಬರ್ಬೇಕಾಗಿತ್ತು. ಆದ್ರೆ ಯಾವುದೇ ಕಾರಣಾಂತರಗಳಿಂದ ರಿಲೀಸ್ ಮಾಡ್ಲಿಕ್ಕೆ ಆಗಿರ್ಲಿಲ್ಲ, ಮತ್ತೆ ಅದನ್ನ ಪೋಸ್ಟ್ಪೋನ್ ಮಾಡಲಾಗಿದೆ. ಹಾಗಾದ್ರೆ ಈಗ ಯಾವ ದಿನಾಂಕದಂದು ಹಣ ಜಮಾ ಆಗಲಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ ಮುಂದೆ. ಈಗ ನೋಡಿ, ಸಾಲ ಮನ್ನಾದ ಬಗ್ಗೆ ಮಾಹಿತಿಯನ್ನ ತಿಳಿಯೋದಾದ್ರೆ, HD ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಆ ಒಂದು ಸಮಯದಲ್ಲಿ ರೈತರ ಸಾಲ ಮನ್ನಾ ಮಾಡಿ ಬಾಕಿ ಉಳಿದಂತಹ 300 ಕೋಟಿ ಹಣವನ್ನ ಕಾಂಗ್ರೆಸ್ ಸರ್ಕಾರ ಮುಂದಿನ ದಿನಗಳಲ್ಲಿ ತೀರಿಸಲಿದೆ ಎಂದು ಸಿಎಂ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೌದು, ಕುಮಾರಸ್ವಾಮಿ ಅವರು ಸಿಎಂ ಇದ್ದ ಸಂದರ್ಭದಲ್ಲಿ, HD ಕುಮಾರಸ್ವಾಮಿ ಅವರು ಸಿಎಂ ಇದ್ರಲ್ವ, ಅವಾಗೂ ಕೂಡ ಸಾಲ ಮನ್ನಾ ಮಾಡಿದ್ರು. ಅಂತಹ ಸಂದರ್ಭದಲ್ಲಿ 300 ಕೋಟಿ ಹಣವನ್ನ ಕಾಂಗ್ರೆಸ್, ಅಂದ್ರೆ ಬಾಕಿ ಉಳಿದಿತ್ತು 300 ಕೋಟಿ, ಆ ಒಂದು 300 ಕೋಟಿ ಹಣವನ್ನ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಸಾಲವನ್ನ ತೀರಿಸಲಿದೆ ಅಂತಕ್ಕಂತಹ ಮಾಹಿತಿ ಇಲ್ಲಿ ಸುಳಿವು ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ನೋಡಿ, ಮೊನ್ನೆ ನಡೆದಿರ್ತಕ್ಕಂತಹ ಶನಿವಾರ ನಡೆದಿರ್ತಕ್ಕಂತಹ ನಗರದಲ್ಲಿ ಒಂದು ಸಭೆ ನಡೆದಿತ್ತು. ಆ ಒಂದು ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಅಲ್ಲಿ ಸರ್ಕಾರ ಸಚಿವ KN ರಾಜನ್ ಅವರು 75ನೇ ವರ್ಷದ ಅಮೃತ ಮಹೋತ್ಸವ ಅಂದ್ರೆ ಅಮೃತ ಮಹೋತ್ಸವ ಕಾರ್ಯಕ್ರಮ ನಡೆದಿತ್ತು. ಅಂದ್ರೆ ಆ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮಾತನಾಡಿ, ರೈತರ ಸಾಲ ಮನ್ನಾ ಮಾಡಿದ್ದೇವೆ ಅಂದ್ರೆ, ಈಗ ನೋಡಿ, ಈಗ 75ನೇ ವಾರ್ಷಿಕೋತ್ಸವ ಅಮೃತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ರೈತರ ಸಾಲ ಮನ್ನಾ ಮಾಡಿದ್ದೇವೆ ಎಂದು ಕುಮಾರಸ್ವಾಮಿ ಅವರು ಹೆಸರು ಪಡೆದುಕೊಂಡಿದ್ದಾರೆ. ಅದು ಈಗ ಕುಮಾರಸ್ವಾಮಿ ಅವರು ಸಾಲ ಮನ್ನಾ ಮಾಡಿದಂತಹ ಸಂದರ್ಭದಲ್ಲಿ ಅವರೇ ಹೆಸರು ಪಡ್ಕೊಂಡಿದ್ರು. ಅದಕ್ಕಾಗಿ ಬಾಕಿ ಹಣವನ್ನ ನಮ್ಮ ಕಾಂಗ್ರೆಸ್ ಸರ್ಕಾರ ಈಗ ಮುಟ್ಟಿಸಬೇಕಾಗಿದೆ. ಅದಕ್ಕೆ ಹೆಸರು ಅವರದು, ಆದ್ರೆ ಹಣ ಕೊಡೋದು, ಹೊರೆ ಹೊತ್ತು ಇರುವುದು ನಮ್ಮ ಕಾಂಗ್ರೆಸ್ ಸರ್ಕಾರ. ಹೆಸರು ಮಾತ್ರ ಅವ್ರು ತೆಗೆದುಕೊಂಡಿದ್ದಾರೆ, ಆದ್ರೆ ಹೊರೆ ಹೊತ್ತಿರ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಸರ್ಕಾರ. ಅದಕ್ಕೋಸ್ಕರ ಈಗ ಉಳಿದಿರ್ತಕ್ಕಂತಹ 300 ಕೋಟಿ ಹಣವನ್ನ ಸಾಲಕ್ಕಾಗಿ ಮೀಸಲಿಟ್ಟು ಆ ಒಂದು ಯಾರ್ಯಾರ್ದು ಸಾಲ ಇದೆ ನೋಡಿ ಅದನ್ನ ತೀರಿಸಲು ನಾವು ಮುಂದಾಗಿದ್ದೇವೆ. ಮುಂದಿನ ದಿನಗಳಲ್ಲಿ ಆ ಒಂದು ಸಾಲವನ್ನ ತೀರಿಸ್ತೇವೆ ಅಂತಕ್ಕಂತಹ ಮಾಹಿತಿಯನ್ನ ಇಲ್ಲಿ ಕೊಟ್ಟಿದ್ದಾರೆ. ಯಾರು? ಸಚಿವ KN ರಾಜನ್ ಅವರು. ಹೌದು, ಈಗ ಒಂದು ಯಾರ್ಯಾರ ರೈತರದು ಸಾಲ ಇದೆ ನೋಡಿ, ಆದಷ್ಟು ಈಗಾಗಲೇ ಹಿಂದಿನ ದಿನಗಳಲ್ಲಿ ಕೂಡ ಸಾಕಷ್ಟು ಜನರದು ಸಾಲ ಮನ್ನಾ ಆಗಿತ್ತು. ಅದೇ ರೀತಿಯಾಗಿ ಈಗಲೂ ಕೂಡ ಆಗ್ತದೆ ಅಂತ ಕೊಟ್ಟಿದ್ದಾರೆ. ಆದ್ರೆ ಡೇಟ್ ಫಿಕ್ಸ್ ಮಾಡಿಲ್ಲ, ಯಾವ ಬ್ಯಾಂಕ್ಗಳು ಅಂತ ತಿಳಿಸಿಲ್ಲ. ಈಗ ನನ್ನ ತಮಿಳಿನಲ್ಲಿ ಕೊಟ್ಟಿರ್ತಕ್ಕಂತಹ ಬ್ಯಾಂಕ್ಗಳು ಕೂಡ ಇರುತ್ತೆ. ಆಗ ಸಾಕಷ್ಟು ಗ್ರಾಮೀಣ ಬ್ಯಾಂಕ್ ಆಗಿರ್ಲಿ, ಇಂತಹ ಒಂದು ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂತಹ ಬ್ಯಾಂಕ್ಗಳ ಸಾಲ ಹೆಚ್ಚಿನ ಪ್ರಮಾಣದಲ್ಲಿ ಮನ್ನಾ ಆಗುತ್ತೆ. ಅದೇ ರೀತಿಯಾಗಿ ರಾಷ್ಟ್ರೀಕೃತ ಬ್ಯಾಂಕ್ ಆಗಿರ್ಲಿ, ಅದೇ ರೀತಿಯಾಗಿ ಸರ್ಕಾರಿ ಬ್ಯಾಂಕ್ ಆಗಿರ್ಲಿ, ಇನ್ನು ಹಲವಾರು ಬ್ಯಾಂಕ್ಗಳಿಗೆ ಸಾಲ ಮನ್ನಾ ಆಗುವಂತಹ ಸಾಧ್ಯತೆ ಇರುತ್ತೆ. ಮುಂದಿನ ದಿನಗಳಲ್ಲಿ ಇದೇ ಬ್ಯಾಂಕ್ನವರಿಗೆ ಸಾಲ ಮನ್ನಾ ಆಗತ್ತೆ ಅಂತಕ್ಕಂತಹ ಮಾಹಿತಿ ಕೂಡ ಕೊಡ್ತಾರೆ. ತದನಂತರ ಆ ಬೇರೆ ವಿಡಿಯೋದಲ್ಲಿ ನಾನು ನಿಮ್ಗೆ ಕ್ಲಿಯರಿಟಿ ಕೊಡ್ತೀನಿ. ಮತ್ತೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ಬಿಡಿ, ಬಹಳ ಮುಖ್ಯವಾದಂತಹ ಮಾಹಿತಿ. ಲಕ್ಷಾಂತರ ರೂಪಾಯಿ ನಿಮಗೆ ಸಾಲ ಮನ್ನಾ ಆದ್ರೆ ಬೆಟರ್ ಅಲ್ವಾ? ಹಿಂದಿನ ದಿನಗಳಲ್ಲಿ ಕೂಡ ಸಾಲ ಮನ್ನಾ ಆಗಿತ್ತು, ಅದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಆಗುವಂತಹ ಸಾಧ್ಯತೆ ಇದೆ. ಅದಕ್ಕೆ ಆ ಮಾಹಿತಿ ತಿಳ್ಕೊಂಡು ಸಾಲ ಮನ್ನಾ ಮಾಡ್ಕೊಳ್ಳಿ. ಈಗ PM ಕಿಸಾನ್ ಯೋಜನೆ ಬಗ್ಗೆ ಮಾತನಾಡೋದಾದ್ರೆ, ಹಿಂದಿನ ದಿನದಲ್ಲಿ ಅಂದ್ರೆ 20ನೇ ತಾರೀಕಿಗೆ ಜಮಾ ಆಗ್ಬೇಕಾಗಿರ್ತಕ್ಕಂತಹ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ. ಈಗಾಗಲೇ ಬಿಡುಗಡೆ ಆಗಬೇಕಾಗಿತ್ತು. ಹಾಗಾಗಿ ಯಾವುದೇ ಕಾರಣಾಂತರಗಳಿಂದ ಬಿಡುಗಡೆ ಆಗ್ಲಿಕ್ಕಾಗಿರ್ಲಿಲ್ಲ. ಸೊ ತಲೆ ಕೆಡಿಸ್ಕೊಳ್ಬೇಡಿ. ನಿಮಗೆ ಮುಂದಿನ ಈ ಒಂದು ಜುಲೈ ತಿಂಗಳಲ್ಲಿ ಮೊದಲನೇ ವಾರದಲ್ಲಿ ಅಥವಾ ಇನ್ನು 4-5 ದಿನಗಳ ಕಾಲ ಬಿಟ್ಟು ಮುಂದಿನ ದಿನಗಳಲ್ಲಿ ಬಿಡುವಂತಹ ಸಾಧ್ಯತೆ ಇದೆ. ಆದ್ರೆ ಡೇಟ್ ಫಿಕ್ಸ್ ಮಾಡಿಲ್ಲ, ಇದೇ ದಿನಾಂಕ ಅಂತ. ದಿಢೀರನೆ ಫಿಕ್ಸ್ ಮಾಡಿ ದಿಢೀರನೆ ಹಣ ಹಾಕುವಂತಹ ಸಾಧ್ಯತೆ ಇದೆ. ಓಕೆನಾ? ಈಗ ದಿಢೀರನೆ
ಫಿಕ್ಸ್ ಮಾಡ್ತಾರೆ. ಇದೇ ದಿನಾಂಕ ನಾವು ಬಿಡುಗಡೆ ಮಾಡ್ತೀವಿ ಅಂತಕ್ಕಂಥದ್ದನ್ನ ಫಿಕ್ಸ್ ಮಾಡ್ತಾರೆ. ತದನಂತರ ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡಿ ಬಿಡುತ್ತಾರೆ. ಆ ರೀತಿ ನಿಮಗೆ 20,000 ಕೋಟಿ ಹಣವನ್ನ ರಿಲೀಸ್ ಮಾಡ್ಕೊಂಡಾಗಿದೆ. ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡೋದು ಬಾಕಿ. ನಿಮಗೆ ಯಾವುದೇ ರೀತಿ ತಾಂತ್ರಿಕ ದೋಷಗಳು ಈ ಒಂದು PM ಕಿಸಾನ್ ಯೋಜನೆಯಲ್ಲಿ ಆಗೋದಿಲ್ಲ. ಕೇವಲ 2 ರಿಂದ 3 ದಿನಗಳಲ್ಲಿ ಸುಮಾರು 9,30,00,000ಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿಗೆ ಹಣ ಜಮಾ ಆಗಿ ಕ್ಲಿಯರ್ ಆಗತ್ತೆ. ಅಂತಹ ಯೋಜನೆ ಇದು. ಸೊ ಅದಕ್ಕೋಸ್ಕರ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗಿ ಆಗತ್ತೆ. ಈ ಒಂದು ಅಪ್ಡೇಟ್ ಅನ್ನ ಪ್ರತಿಯೊಬ್ಬ ರೈತರಿಗೆ ಮಿಸ್ ಮಾಡದೆ ದಯಮಾಡಿ ನನ್ನ ಪರ್ಸನಲಿ ರಿಕ್ವೆಸ್ಟ್ ಇದು. ಸೊ ಲೈಕ್ ಮಾಡ್ಲಿಲ್ಲಪ್ಪ ಅಂದ್ರೆ ಬಿಟ್ಟಿರಿ, ಆದ್ರೆ ಈ ಒಂದು ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ.